ಇದೆಲ್ಲ ಒಂದ್ ಕಡೆ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಯುವ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗಿನ ರಾಜ್ಯಾಧ್ಯಕ್ಷರಿಗೆ ಪದಗ್ರಹಣ, ಅದರ ಜೊತೆಗೆ ತಾವು ಅಧಿಕಾರ ಸ್ವೀಕರಿಸಿ 5 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಕೆಲ ಯುವಕರಿಗೆ ಟಿಪ್ಸ್ಗಳನ್ನು ಕೊಡೋದು, ಪಕ್ಷ ಹೇಗೆ ಕಟ್ಟಬೇಕು, ಯಾರು ಲೀಡರ್ ಆಗ್ತಾರೆ, ಈ ತರನ ಅಂತ ಸಂಗತಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನೇನಾಯ್ತು ಇವತ್ತು ಬನ್ನಿ ನೋಡೋಣ. ಪೋಸ್ಟರ್ ಹಾಕಿದ್ರೆ ನಾಯಕನಲ್ಲ, ಮತ ಕೊಡಿಸಿದವನೇ ನಾಯಕ. ಯುವ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣದಲ್ಲಿ ಡಿಕೆ ಲೀಡರ್ ಸೂತ್ರ. ರಾಜ್ಯ ಕಾಂಗ್ರೆಸ್ ಮನೆಯ ಪಟ್ಟದ ಆಟ ಯಾವ ದಿಕ್ಕಿಗೆ ಸಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿಯೇ. ಒಂದ್ ಕಡೆ ವಿಧಾನಸಭೆಯಲ್ಲಿ ಕರಿಮಣಿ ಮಾಲೀಕ ಯಾರು ಅನ್ನೋ ಚರ್ಚೆ ನಡೀತಿದ್ರೆ, ಇತ್ತ ಅರಮನೆ ಮೈದಾನದಲ್ಲಿ ಡಿಸಿಎಂ ಡಿಕೆ ನಾಯಕನ ಸೂತ್ರ ಹೆಣೆದಿದ್ರು. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣದಲ್ಲಿ ಮಾತನಾಡಿದ ಡಿಕೆ ಯುವ ಅಧ್ಯಕ್ಷರಿಗೆ ಹಲವು ಪಾಠಗಳನ್ನ ಹೇಳ್ತಾ ಮಾರ್ಮಿಕ ಮಾತುಗಳನ್ನಾಡಿದ್ರು. ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರು ಮಾತ್ರ ನಾಯಕರಲ್ಲ, ಚುನಾವಣೆಯಲ್ಲಿ ಸೋತವನು ನಾಯಕನಲ್ಲ. ಯಾರು ಪ್ರಾಮಾಣಿಕವಾಗಿ ಪಕ್ಷವನ್ನ ಶಿಸ್ತಿನಿಂದ ತೆಗೆದುಕೊಂಡು ಹೋಗಿ ಶಿಸ್ತನ್ನ ಕಾಪಾಡಿಕೊಂಡು ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನ ಬೆಳೆಸ್ಕೊಂಡು ಅವನೇ ಮೊದಲಿಗ ಕಾಂಗ್ರೆಸ್ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬರೀ ಪೋಸ್ಟರ್ ಬ್ಯಾನರ್ಗಳು ಹಾಕಿದ ತಕ್ಷಣ ನೀವು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಾರ್ ಏನಿದ್ರು ಬೂತ್ ನಲ್ಲಿ ಬಿಜೆಪಿ ವಿರುದ್ಧ ದಳದವ್ರ ವಿರುದ್ಧ ವಾರ್ ನಡೀಬೇಕೇ ಹೊರತು, ಸಿದ್ಧಾಂತದ ಮೇಲೆ ವಾರ್ ನಡೀಬೇಕೇ ಹೊರತು ಪೋಸ್ಟ್ ಹಾಕೊಂಡು ನಿಮ್ಮ ಫೋಟೋ ಹಾಕೊಂಡು ಮಾಡೋದಲ್ಲ. ಪೋಸ್ಟರ್ ಹಾಕ್ಬೇಕಾದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಬರೀ ನಿಮ್ಮ ಮಕ್ಕದ ಚಿಹ್ನೆ ಮೇಲೆ ಯಾರು ಓಟ್ ಕೊಡೋದಿಲ್ಲ, ಕೊಡೋದು ಹಸ್ತದ ಚಿಹ್ನೆ ಮೇಲೆ. ಈ ಹಸ್ತದ ಚಿಹ್ನೆ ಮೇಲೆ ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು ಬೂತಲ್ಲಿ ಹೆಚ್ಚು ಮತವನ್ನ ಕೊಡ್ತಾನೆ ಅವನೇ ನಾಯಕ ಹೊರತು ನನ್ನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು, ಸಿದ್ದರಾಮಯ್ಯನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು ಅವನು ನಾಯಕನಲ್ಲ. ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೀಗೆ ನಾಯಕತ್ವ ಸೂತ್ರಗಳನ್ನ ಹೆಣೆದ ಡಿಕೆ ಅನಧಿಕೃತವಾಗಿ ಬ್ಯಾನರ್ ಪೋಸ್ಟರ್ ಅಳವಡಿಸಿದ್ದಕ್ಕೂ ಕಿಡಿಕಾರಿದ್ರು. ನನ್ನ ಪೋಸ್ಟರ್ ಹಾಕಿದ್ರೆ ನಾಯಕ ಅಂತ ಒಪ್ಪಲ್ಲ ಅಂದ್ರು. ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ, ನನ್ನ ಪೋಸ್ಟ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಹೀಗೆ ಯುವ ಪಡೆಗೆ ಸಂದೇಶ ಕೊಟ್ಟಿರುವ ಡಿಕೆ ಅಧಿವೇಶನದ ಬಳಿಕ ಸಚಿವರಿಗೂ ಟಾಸ್ಕ್ ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಕರ್ತರ ಸಭೆ ನಡೆಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಮಾರ್ಚ್ 22ರಿಂದ ಏಪ್ರಿಲ್ 2ರವರೆಗೂ ಜಿಲ್ಲಾವಾರು ಸಭೆ ನಡೆಯಲಿದೆ. ಅಲ್ಲದೆ ಮಹಿಳಾ ಕಾರ್ಯಕರ್ತೆಯರಿಗೆ ಡಿಕೆ ಟಾಸ್ಕ್ ಕೊಟ್ಟಿದ್ದು, ಸದಸ್ಯತ್ವ ಹೆಚ್ಚಿಸಿದವರಿಗೆ ತಾಲೂಕು ಮಟ್ಟದಲ್ಲಿ ಡೈರೆಕ್ಟರ್ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ನೀವೆಲ್ಲ ಇಲ್ಲಿ ಕೂತಿರೋರೆಲ್ಲ ಒಬ್ಬೊಬ್ಬ ಹೆಣ್ಮಗಳು ಒಂದು ಮಿನಿಮಮ್ 100 ಮೆಂಬರ್ಶಿಪ್ ಮಾಡಬೇಕು. ಮಾಡ್ತೀರಾ ಇಲ್ಲ? ಸೌಮ್ಯ, ಕಾಂಪಿಟೇಷನ್, ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗೂ ಕಾಂಪಿಟೇಷನ್. ಯಾರು ಅತಿ ಹೆಚ್ಚು ಮಾಡ್ತಾರೆ ಅವ್ರಿಗೆಲ್ಲರೂ ಒಂದು ಡೈರೆಕ್ಟರ್ ಮಾಡ್ತೀವಿ ನಾವು. ಹೀಗೆ ಡಿಕೆ ಟಾಸ್ಕ್ ಕೊಡುತ್ತಿರುವಾಗಲೇ ನಿನ್ನೆ ನಡೆದ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಡಿಕೆ ಎದುರಿನಲ್ಲೇ ಒಬ್ಬರಿಗೆ 2 ಹುದ್ದೆಗಳು ಯಾಕೆ ಅಂತ ಜಿಲ್ಲಾಧ್ಯಕ್ಷರೇ ಪ್ರಶ್ನೆ ಎತ್ತಿದ್ದಾರೆ. ಆಗ ಡಿಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು 2 ಹುದ್ದೆಯಲ್ಲಿದ್ದಾರೆ, ಅವರನ್ನ ತೆಗೆಯೋಕ್ಕಾಗತ್ತಾ ಅಂತ ಪ್ರಶ್ನಿಸಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ 5 ವರ್ಷ ಆಗಿದೆ, ನಾನೇ ಅಧ್ಯಕ್ಷ ಹುದ್ದೆ ಬಿಡಲು ತಯಾರಿದ್ದೆ, ಆದರೆ ಹೈಕಮಾಂಡ್ ನನ್ನನ್ನ ಮುಂದುವರೆಸಿದೆ ಎಂದಿದ್ದಾರೆ. ಆ ಮೂಲಕ ಅಧ್ಯಕ್ಷಗಿರಿಗೆ ಟವಲ್ ಹಾಕಿದವರಿಗೆ ಸಂದೇಶ ರವಾನಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಚಿವ ರಾಮಲಿಂಗಾರೆಡ್ಡಿ, ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಆಯಿತು, ಬೇರೆಯವರಿಗೂ ಸಿಗಲಿ ಅಂತ ಡಿಕೆ ಹಾಗೆ ಹೇಳಿರಬಹುದು ಎಂದಿದ್ದಾರೆ. ಈಗ ಅವರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು. ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಬಂದಾಗಲೇ 2 ವರ್ಷ ಆಯಿತು. ಬೇರೆಯವ್ರಿಗೇನೋ ಅವಕಾಶ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು. ಡಿಕೆ ನೀಡಿರುವ ನಾಯಕತ್ವ ಸೂತ್ರ, ಆಡಿರುವ ಮಾತು ಸಂದರ್ಭಕ್ಕೆ ತಕ್ಕನಾಗಿದ್ದರೂ ಅದರ ಹಿಂದಿನ ರಾಜಕೀಯ ಲೆಕ್ಕ ಬೇರೆಯೇ ಇದೆ ಅಂತ ಚರ್ಚೆ ಶುರುವಾಗಿದೆ. ಇಷ್ಟೆಲ್ಲ ಆದ್ಮೇಲೆ ಡಿಕೆ ದೆಹಲಿಗೆ ಹೋಗಿದ್ದು ಮತ್ತೊಂದು ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.